ಸ್ನೇಹಿತರೆ ನಮಸ್ಕಾರ. ಅನ್ನಭಾಗ್ಯ ಯೋಜನೆಯಲ್ಲಿ 5 ಕೆಜಿ ಅಕ್ಕಿಯ ಜೊತೆಗೆ ಇನ್ನು 5 ಕೆಜಿ ಅಕ್ಕಿ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇದೆ. ಅಂದರೆ ಮೊದಲಿಗೆ ಸಿಗ್ತಾ ಇತ್ತು ನಿಮಗೆ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ, ಇನ್ನು 5 ಕೆಜಿ ಅಕ್ಕಿಯನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ವಿತರಣೆ ಮಾಡಲಾಗ್ತಾ ಇದೆ. ಆದರೆ ಸ್ನೇಹಿತರೆ, ಈ ಒಂದು 5 ಕೆಜಿಯ ಅಕ್ಕಿಯ ಬದಲಾಗಿ 5 ವಸ್ತುಗಳ ವಿತರಣೆಯನ್ನು ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದಾಗಿದೆ. ಹೌದು, 100% ಜನರಲ್ಲಿ ಅಂದರೆ ಸರ್ವೆ ಮಾಡ್ತಾರೆ. ಆ ಸರ್ವೆಯಲ್ಲಿ 93% ಮಹಿಳೆಯರು ಫಲಾನುಭವಿಗಳು ನಮಗೆ ಅಕ್ಕಿ ಬೇಡ ಅಥವಾ ದುಡ್ಡು ಬೇಡ, ನಮಗೆ ಈ ವಸ್ತುಗಳನ್ನು ವಿತರಣೆ ಮಾಡಿ, ಅಂದರೆ ಅಡುಗೆ ಎಣ್ಣೆ ಅಂದರೆ ಗಾಣದ ಎಣ್ಣೆ ಅಂತ ಕರಿತೀವಿ, ಜೊತೆಗೆ ಹುರುಳು ಜೋಳ, ಅದೇ ರೀತಿಯಾಗಿ ಈ ಒಂದು ಕಡಲೆಕಾಳುಗಳು, ಉಪ್ಪು, ಸಕ್ಕರೆ, ಚಾಪುಡೆ, ಈ ರೀತಿಯಾಗಿ ಅಗತ್ಯವಿರುವಂತಹ ಜಿಲ್ಲೆಗಳಲ್ಲಿ ರಾಗಿಯನ್ನು ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಹಾಗಾದರೆ 5 ಕೆ ಜಿ ಅಂದರೆ 1 ಕೆ ಜಿ ಡಿವೈಡ್ ಆಗುತ್ತೆ ಪ್ರತಿಯೊಂದು ಐಟಮ್ಸ್ಗಳು. 5 ಕೆ ಜಿ ಪ್ಯಾಕೇಜ್ ಆಗಿ ಟೋಟಲ್ ಒಂದು ದೊಡ್ಡ ಪ್ಯಾಕೆಟ್ನಲ್ಲಿ ಆ ಎಲ್ಲ ವಸ್ತುಗಳು ಸೇರಿಸಿ ಒಂದು ದೊಡ್ಡ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಪ್ಯಾಕೆಟ್ ರೆಡಿಯಾಗಿ ನಿಮಗೆ ವಿತರಣೆ ಮಾಡಲಾಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಇಂದಿರಾ ಕಿಟ್ನಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಈ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಲಾಗ್ತದೆ. ಮೊದಲಿಗೆ ಸರ್ಕಾರ ಈ ಡಿಸಿಷನ್ ತೆಗೆದುಕೊಂಡಿತ್ತು, ಮತ್ತು ಇಷ್ಟಕ್ಕೆ ಡಿಲೇಯನ್ನು ಮಾಡಲಾಗಿತ್ತು. ಮತ್ತು ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಇದನ್ನು ಕೊಡ್ತಾ ಇದೆ, ಇದಕ್ಕೋಸ್ಕರ ನೀವು ಯಾವ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು, ನಿಮ್ಮ ಜಿಲ್ಲೆಯೂ ಕೂಡ ಇದೆಯಾ, ನೀವು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಎಲ್ಲಿ ಹೋಗಿ ಕೊಡಬೇಕು, ಅದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೇಷನ್ಸ್ ಕಾರ್ಡ್ ಇದ್ದಂಥವರು ತಪ್ಪದೇ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರಲಿ ಅಥವಾ APL ರೇಷನ್ ಕಾರ್ಡ್ ಇರಲಿ, ನಿಮಗೆ ಈಗಾಗಲೇ 10 ಕೆ ಜಿ ಅಕ್ಕಿಯನ್ನು ಪ್ರತಿಯೊಬ್ಬ ಕುಟುಂಬಸ್ಥರಿಗೆ ಸಿಗ್ತಾ ಇದೆ. ಅಂದರೆ ಈಗ 5 ಜನ ಇದ್ದರೆ 50 ಕೆ ಜಿ ಅಕ್ಕಿ ಪಡ್ಕೊಳ್ತಾ ಇದ್ರಿ, 4 ಜನ ಇದ್ದರೆ 40 ಕೆ ಜಿ ಅಕ್ಕಿಯನ್ನು ಪಡ್ಕೊಳ್ತಾ ಇದ್ರಿ, 6 ಜನ ಇದ್ದರೆ 60 ಕೆ ಜಿ ಅಕ್ಕಿಯನ್ನು ಪಡ್ಕೊಳ್ತಾ ಇದ್ದೀರಿ. ಸೊ ಈಗ ಸದ್ಯಕ್ಕೆ ಇನ್ನು ಮುಂದೆ 6 ಜನ ಇದ್ದಂತಹ ಮನೆಗಳಿಗೆ 30 ಕೆ ಜಿ ಅಕ್ಕಿ, 4 ಜನ ಇದ್ದಂತಹ ಮನೆಗಳಿಗೆ 20 ಕೆ ಜಿ ಅಕ್ಕಿ, 5 ಜನ ಇದ್ದಂತಹ ಮನೆಗಳಿಗೆ 25 ಕೆ ಜಿ ಅಕ್ಕಿ, ಅಂದರೆ ಒಬ್ಬರಿಗೆ 5 ಕೆ ಜಿ ಅಕ್ಕಿ ಮಾತ್ರ ಸಿಗುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರದಿಂದ ದಾಸ್ತಾನು ಇತ್ತು ಅಂತ ಹೇಳ್ಬಿಟ್ಟು ಅಕ್ಕಿಯನ್ನು ತೆಗೆದುಕೊಂಡು ಸರಬರಾಜು ಮಾಡಿ ನಿಮಗೆಲ್ಲರಿಗೂ ಕೂಡ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಆದರೆ ಈ ಶಾರ್ಟೇಜ್ ಬೀಳ್ತಾ ಇದೆ ಅಕ್ಕಿ ವಿತರಣೆ. ಅಂದರೆ ಈಗ ಕೇಂದ್ರ ಸರ್ಕಾರದಲ್ಲಿ ಅದು ಕೂಡ ಸಾಕಷ್ಟು ರಾಜ್ಯಗಳಲ್ಲಿ ಅಕ್ಕಿಯನ್ನು ವಿತರಣೆ ಮಾಡುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಅಕ್ಕಿ ದಾಸ್ತಾನು ಕಡಿಮೆ ಆದ ತಕ್ಷಣ ಸರ್ಕಾರಕ್ಕೆ ಕೊರತೆ ಬೀಳುತ್ತೆ, ಅಕ್ಕಿ ಕೊರತೆ. ರಾಜ್ಯ ಸರ್ಕಾರದ ಬಳಿಯೂ ಕೂಡ ಅಕ್ಕಿ ಇರೋದಿಲ್ಲ, ಹೀಗಾಗಿ ದುಡ್ಡನ್ನು ಕೊಡ್ತಾ ಇದ್ರು. ಇದುವರೆಗೂ ಕೂಡ ದುಡ್ಡನ್ನು ಕೊಟ್ಟರು, ಅದಾದ ಮೇಲೆ ಅಕ್ಕಿಯನ್ನು ಕೊಟ್ಟರು. ಈಗ ಮತ್ತೆ ಈ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಲಿಕ್ಕೆ ಮುಂದಾಗಿದೆ. ಮೊನ್ನೆ ತಾನೇ ಹೋದ ವರ್ಷದ ನವೆಂಬರಲ್ಲಿ ಕೂಡ 2025 ನವೆಂಬರಲ್ಲಿ ಈ ಒಂದು ಡಿಸಿಷನ್ ಕೈಗೊಳ್ತಾರೆ. ಉಪ್ಪನ್ನು ರಾಜಸ್ಥಾನದಿಂದ ತರಿಸಿಕೊಂಡ್ರೆ ಉಳಿದಿರ್ತಕ್ಕಂತಹ ಎಲ್ಲ ವಸ್ತುಗಳು ನಮ್ಮ ರಾಜ್ಯದಲ್ಲಿನೇ ಸಿಗ್ತವೆ, ಇಲ್ಲೇ ರೆಡಿ ಮಾಡ್ಕೊಳ್ಬಹುದು ಅನ್ನುವಂತಹದ್ದು ಆಹಾರ ಇಲಾಖೆದ್ದು. ಆದರೆ ಈ ಇಂದಿರಾ ಕಿಟ್ಟನ್ನು ರೆಡಿ ಮಾಡಲಿಕ್ಕೆ ಸಾಕಷ್ಟು ಕಾರ್ಮಿಕರು ಬೇಕು. ಆ ಕಾರ್ಮಿಕರಿಂದ ಈ ಎಲ್ಲವನ್ನು ಪ್ಯಾಕೆಟ್ಗಳನ್ನು ರೆಡಿ ಮಾಡಲಾಗ್ತದೆ. ಈ ರೆಡಿಯನ್ನು ಮಾಡಲಿಕ್ಕೆ ಸಾಕಷ್ಟು ಟೈಮ್ಗಳನ್ನು ತೆಗೆದುಕೊಳ್ಳುತ್ತೆ. ಕೇವಲ ಒಂದೇ ತಿಂಗಳಲ್ಲಿ ಇಡೀ ರಾಜ್ಯದಾದ್ಯಂತಹ ಎಲ್ಲ ಒಂದು ಕುಟುಂಬಸ್ಥರಿಗೆ, ಅಂದರೆ 5 ಜನ ಇದ್ದರೆ ಒಂದು ಕುಟುಂಬದಲ್ಲಿ 5 ಜನರಿಗೆ ಡಿವೈಡ್ ಮಾಡಿ ಕೊಡಬೇಕು. ಆದರೆ ಅಕ್ಕಿ ಆದರೆ ಡೈರೆಕ್ಟಾಗಿ ಅಳತೆ ಮಾಡಿ ಕೊಟ್ಟರೆ ಮುಗಿದೋಯಿತು. ಆದರೆ ಈ ಒಂದು ಕಿಟ್ಗಳನ್ನು, ಪ್ರತಿಯೊಂದು ಕಿಟ್ಗಳನ್ನು ಡಿವೈಡ್ ಮಾಡಬೇಕು. ಎಣ್ಣೆ ಬೇರೆ, ಅದೇ ರೀತಿಯಾಗಿ ಉಪ್ಪು ಬೇರೆ, ಸಕ್ಕರೆ ಬೇರೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಅದನ್ನೆಲ್ಲವೂ ಕೂಡ ಸೇರಿಸಿ ಒಂದು ದೊಡ್ಡ ಪ್ಯಾಕೆಟ್ನಲ್ಲಿ ಸೇರಿಸಿ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ದೊಡ್ಡ ಕಿಟ್ಗೆ, ಅಂದರೆ ಮೇಲ್ಗಡೆ ಪ್ಲಾಸ್ಟಿಕ್ ಇರುತ್ತಲ್ವ, ಅದಕ್ಕೆ ಸಿಲಾಯಿ ಮಾಡಿಕೊಂಡು ಅದನ್ನು ಪ್ಯಾಕೆಟ್ ಮಾಡಿ ಅಲ್ಲಿಂದ ಮತ್ತೆ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಿಗೆ ಸರಬರಾಜು ಮಾಡಬೇಕು. ಅದನ್ನು ನಿಮಗೆ ವಿತರಣೆ ಮಾಡಬೇಕು. ಇದೆಲ್ಲವೂ ಕೂಡ ಆಗಲಿಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. ಮತ್ತು ಇದು ಬರೀ 1 ತಿಂಗಳು ಕೊಟ್ಟು ಬಿಡುವಂಥದ್ದಲ್ಲ, ಇದು ಪ್ರತಿ ತಿಂಗಳು ಕೂಡ ವಿತರಣೆ ಮಾಡಬೇಕಾಗತ್ತೆ ಸರ್ಕಾರ. ಹೀಗಾಗಿ ಸಾಕಷ್ಟು ಟೈಮ್ ತಗೊಳ್ಳುತ್ತೆ, ಕಾಲಾವಕಾಶ ಬೇಕಾಗತ್ತೆ. ಹೀಗಾಗಿ ಇದು ಡಿಲೇ ಆಗಿರ್ತಕ್ಕಂಥದ್ದು. ಕೊನೆಯದಾಗಿ ಈಗ ಆಹಾರ ಇಲಾಖೆಯು ಕೂಡ ಒಂದು ಅಧಿಕೃತ ಮಾಹಿತಿ ಘೋಷಣೆ ಮಾಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಮುಂದಿನ ತಿಂಗಳಲ್ಲಿ ಈ ಒಂದು ಕಿಟ್ಗಳ ವಿತರಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತೆ. ಆದರೆ ನಾವು ಕಾಯ್ದು ನೋಡಬೇಕು. KH ಮುನಿಯಪ್ಪನವರು ಮೇಲಿಂದ ಮೇಲೆಗೆ ಕಿಟ್ಗಳ ವಿತರಣೆ ಮಾಡ್ತೀವಿ, ಈಗಾಗಲೇ ಮಹಿಳೆಯರು ಕಿಟ್ಗಳ ವಿತರಣೆನೇ ಬೇಡ್ತಿದ್ದಾರೆ, ಅಕ್ಕಿಯನ್ನು ಬದಲಾವಣೆ ಮಾಡಿ ದುಡ್ಡು ಕೊಡಿ ಅಥವಾ ಈ ಒಂದು ಕಿಟ್ಗಳ ವಿತರಣೆ ಮಾಡಿ ಅಂತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾನೆ ಇರ್ತಾರೆ. ಆದರೆ ಕಿಟ್ಗಳ ವಿತರಣೆ ಆಗ್ತಾನೆ ಇರೋದಿಲ್ಲ. ಆದರೆ ಇದನ್ನು ಸರ್ಕಾರವೇ ಘೋಷಣೆ ಮಾಡುತ್ತೆ, ಆದರೆ ಸರ್ಕಾರವೇ ಕೊಡೋದಿಲ್ಲ.
ಸೊ ಹೀಗಾಗಿ ಏನು ಅಧಿಕೃತ ಮಾಹಿತಿ ಸಿಗುತ್ತೋ ಅದನ್ನಂತರೂ ನಾವು ನಿಮಗೆ ತಲುಪಿಸುವಂತಹ ಕೆಲಸ ಅಂತೂ ಮಾಡಲೇಬೇಕು, ಮಾಡ್ತೀವಿ ಕೂಡ. ಹಾಗೆ ಈಗೂ ಕೂಡ ಅದನ್ನೇ ಮಾಡ್ತಾ ಇರುವಂಥದ್ದು. ಆದರೆ ಕೆಲವೊಂದಿಷ್ಟು ದಿನಗಳ ಕಾಲ ನಾವು ಕಾಯ್ದು ನೋಡಬೇಕು ಏನು ಕೊನೆಯ ಪಕ್ಷ ಸರ್ಕಾರ ಕೊಡುತ್ತಾ ಇಲ್ವಾ ಅನ್ನುವಂಥದ್ದನ್ನು. ಸೊ ಸದ್ಯಕ್ಕೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ. ಖಂಡಿತವಾಗಲೂ ನಿಮಗೆ ಇಂದಿರಾ ಕಿಟ್ ಸಿಗುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿದ್ದು, ಅದನ್ನು ನಮಗೆ ತಿಳಿಸ್ಕೊಟ್ಟಿದ್ದೀವಿ. ಈಗ ಪ್ರಾರಂಭದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಪ್ರಾರಂಭಿಸುವುದಿಲ್ಲ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೊದಲು ಇದನ್ನು ಸರಬರಾಜು ಮಾಡ್ತಾರೆ, ತದನಂತರ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸರಬರಾಜು ಮಾಡ್ತಾರೆ. ಈ ರೀತಿಯಾಗಿ ಒಂದೊಂದಾಗಿನೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೇಷನ್ ಕಾರ್ಡ್ದಾರರಿಗೆ ಈ ಒಂದು ಕಿಟ್ನ ವಿತರಣೆ ಆಗುತ್ತೆ. ಸೊ ಇದಿಷ್ಟು ಅಧಿಕೃತ ಮಾಹಿತಿ ಆಗಿತ್ತು, ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.